ನಮ್ಮ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಮಾತಾಡೋದು ಅಂದರೆ ಅದೊಂದು ದೊಡ್ಡ ಕತೆ. ಅದರಲ್ಲೂ ಟಿನ್ ಫ್ಯಾಕ್ಟ್ರಿ ಜಂಕ್ಷನ್ ದಾಟಿ ಹಳೆ ಮದ್ರಾಸ್ ರಸ್ತೆ ಮೂಲಕ ಹೊಸಕೋಟೆ ಕಡೆ ಪ್ರಯಾಣ ಮಾಡೋರಿಗೆ ಈ ಟ್ರಾಫಿಕ್ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ತಲೆನೋವು. ಆದರೆ ಇವೆಲ್ಲವುಗಳಿಗೆ ಮುಕ್ತಿ ಕೊಡುವಂಥ ಒಂದು ಬೊಂಬಾಟ್ ಯೋಚನೆ ತಯಾರಾಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಇದರ ಪೂರ್ತಿ ವಿವರ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ. ಸಿಲ್ಕ್ ಬೋರ್ಡ್, ಗೊರಗುಂಟೆಪಾಳ್ಯ, ಹೆಬ್ಬಾಳ ಮತ್ತು ಟಿನ್ ಫ್ಯಾಕ್ಟ್ರಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುವಂಥ ಜಾಗಗಳು. ಆದರೆ ಮಿಕ್ಕಿದ 3 ಕಡೆ ಆ ಜಂಕ್ಷನ್ ದಾಟಿದರೆ ಮತ್ತೆ ಬೆಂಗಳೂರಿನ ಹೊರ ಹೋಗೋಕ್ಕೆ ಫ್ಲೈಓವರ್ ಇದ್ದಾವೆ. ಅದೇ ಟಿನ್ ಫ್ಯಾಕ್ಟ್ರಿ ಏರಿಯಾ ಹಾಗಲ್ಲ. KR ಪುರಂ ಬಳಿ ಶುರುವಾಗುವ ಜಾಮ್ TC ಪಾಳ್ಯ, ಭಟ್ರಹಳ್ಳಿ, ಆಮೇಲೆ ಹೊಸಕೋಟೆ ಟೋಲು, ಆಮೇಲೆ ಹೊಸಕೋಟೆ ಬಸ್ ಸ್ಟ್ಯಾಂಡ್ ತನಕ ಉದ್ದಕ್ಕೂ ಜಾಮ್. ಇದಕ್ಕೆ ಕಾರಣ ಹತ್ತಿರದ IT ಹಬ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ಮತ್ತು ಅಪಾರ್ಟ್ಮೆಂಟ್ಗಳು. ಇವು ಹೆಚ್ಚಾದಂತೆಲ್ಲ ಈ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಇದರ ಜೊತೆಗೆ ಹೊಸಕೋಟೆ ಟಿನ್ ಫ್ಯಾಕ್ಟ್ರಿ ಮೂಲಕವೇ ರಾಜ್ಯದ ಕೋಲಾರ ಜಿಲ್ಲೆ, ಚಿಂತಾಮಣಿ, ಆಂಧ್ರದ ಚಿತ್ತೂರು, ತಿರುಪತಿ, ಮದನಪಲ್ಲಿ ಸೇರಿದಂತೆ ಹಲವಾರು ಪಟ್ಟಣಗಳಿಂದ ಪ್ರತಿನಿತ್ಯ ಸಾವಿರಾರು ಬಸ್, ಲಾರಿ ಮತ್ತು ಇತರೆ ವಾಹನಗಳು ಸಂಚರಿಸುತ್ತವೆ. ಬೆಳಗ್ಗೆ ಆಫೀಸ್ ಟೈಮ್ಗೆ ಅಥವಾ ಸಾಯಂಕಾಲ ಮನೆಗೆ ಹೋಗುವ ಹೊತ್ತಿನಲ್ಲಿ ಇಲ್ಲಿ ಕನಿಷ್ಠ 45 ನಿಮಿಷದಿಂದ 1 ಗಂಟೆ ಟೈಮ್ ವೇಸ್ಟ್ ಆಗೋದು ಗ್ಯಾರಂಟಿ. ಇವುಗಳ ಜೊತೆಗೆ ಬೆಂಗಳೂರು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿರುವುದರಿಂದ ಪ್ರತಿ ವರ್ಷ ವಾಹನ ಮತ್ತು ಜನಸಂಖ್ಯೆ ವಿಪರೀತ ಹೆಚ್ಚುತ್ತಿದ್ದು ಟ್ರಾಫಿಕ್ ಸಮಸ್ಯೆ ಗಂಭೀರ ಸ್ವರೂಪದ್ದಾಗಿದೆ. ಹೆಬ್ಬಾಳ, ನೆಲಮಂಗಲ ಮತ್ತು ಸಿಲ್ಬೋರ್ಡ್ ಕಡೆಯಿಂದ ನಗರದ ಹೊರವಲಯಕ್ಕೆ ಇರುವಂತೆ ಎಲಿವೇಟೆಡ್ ರಸ್ತೆ ನಿರ್ಮಾಣಕ್ಕೆ ಸಾಕಷ್ಟು ಬೇಡಿಕೆಯೂ ಇದೆ. ಇದೆಲ್ಲದಕ್ಕೂ ಪರಿಹಾರವಾಗಿ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಮೆಗಾ ಪ್ಲಾನ್ ಮಾಡಿದೆ. ಅದೇನೆಂದರೆ ಸುಮಾರು 15 ಕಿಲೋಮೀಟರ್ ಉದ್ದದ ಒಂದು ಹೊಸ ಎಲಿವೇಟೆಡ್ ಕಾರಿಡಾರ್ ನಿರ್ಮಿಸುವುದು. ಇದು ಬೆಂಗಳೂರಿನಲ್ಲಿ ಅತಿ ಉದ್ದದ ಎಲಿವೇಟೆಡ್ ಕಾರಿಡಾರ್ ಆಗಲಿದೆ. ಈ ಫ್ಲೈಓವರ್ ಟಿನ್ ಫ್ಯಾಕ್ಟ್ರಿಯಿಂದ ಶುರುವಾಗಿ ಹೊಸಕೋಟೆಯ ಆಚೆ ಕೊಳತೂರು ಹತ್ರ ಅಂದರೆ MV ಜಯರಾಮ್ ಮೆಡಿಕಲ್ ಕಾಲೇಜ್ ಎಲ್ಲಿದೆ ಅಲ್ಲಿ ತನಕ ವಿಸ್ತರಿಸುತ್ತೆ. ಈ ಹೊಸ ಫ್ಲೈಓವರ್ ನಿರ್ಮಾಣದಿಂದ ವಾಹನ ಸವಾರರಿಗೆ ಸಿಗ್ನಲ್ ಫ್ರೀ ಪ್ರಯಾಣ ಸಿಗಲಿದೆ. ಈ ಯೋಜನೆಯಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಇದನ್ನು ಡಬಲ್ ಡೆಕ್ಕರ್ ಮಾದರಿಯಲ್ಲಿ ನಿರ್ಮಿಸುವ ಸಾಧ್ಯತೆ ಇದೆ. ಅಂದರೆ ಕೆಳಗಡೆ ವಾಹನಗಳ ಸಂಚಾರಕ್ಕೆ ಮತ್ತು ಮೇಲೆ ಮೆಟ್ರೋ ಮಾರ್ಗಕ್ಕೆ ಜಾಗ ಕಲ್ಪಿಸುವ ಯೋಜನೆ ಇರಬಹುದು. ಈ ರೀತಿ ವಿನ್ಯಾಸ ಮಾಡೋದರಿಂದ ಜಾಗದ ಸಮಸ್ಯೆಯೂ ಬಗೆಹರಿಯುತ್ತೆ ಮತ್ತು ಭವಿಷ್ಯದ ಟ್ರಾಫಿಕ್ಗೂ ಪರಿಹಾರ ಸಿಗುತ್ತೆ. ಈ ಬೃಹತ್ ಯೋಜನೆಗೆ ಅಂದಾಜು ಸುಮಾರು 1500 ಕೋಟಿ ರೂಪಾಯಿ ವೆಚ್ಚ ತಗುಲುವ ಸಾಧ್ಯತೆ ಇದೆ. ಈ ಹಣವನ್ನು NHAI ಮತ್ತು ಗುತ್ತಿಗೆದಾರರು ಹೈಬ್ರಿಡ್ ಆನ್ಯುಟಿ ಮಾಡೆಲ್ ಅಡಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ. ಯೋಜನೆ ಪೂರ್ಣಗೊಂಡ ನಂತರ ಫ್ಲೈಓವರ್ ಬಳಸುವ ವಾಹನಗಳಿಂದ ಟೋಲ್ ಸಂಗ್ರಹಿಸುವ ಮೂಲಕ ವೆಚ್ಚವನ್ನು ವಸೂಲಿ ಮಾಡಲಾಗುತ್ತದೆ. ಆದರೆ ಕೆಳಗಡೆ ಇರುವ ಸರ್ಫೇಸ್ ರೋಡ್ ಟೋಲ್ ಫ್ರೀ ಆಗಿರುತ್ತದೆ. ಈ ಯೋಜನೆಗೆ ಬೇಕಾದ DPR ತಯಾರಿ ಸಿದ್ಧತೆಯಲ್ಲಿದ್ದು NHAI ಅಧಿಕಾರಿಗಳ ಪ್ರಕಾರ ಹೊಸ ಫ್ಲೈಓವರ್ KR ಪುರಂ ಪೊಲೀಸ್ ಠಾಣೆಯ ಬಳಿ ಶುರುವಾಗಿ ಹೊಸಕೋಟೆ ಆಚೆ ಕಳತೂರು ಬಳಿ ಅಂದರೆ ಈಗಾಗಲೇ ಹೇಳಿದಂಗೆ MVJ ಆಸ್ಪತ್ರೆ ಬಳಿ ಕೊನೆಗೊಳ್ಳಲಿದೆ. ಯೋಜನೆಗೆ ಬೇಕಾದ ಭೂಸ್ವಾಧೀನ ಪ್ರಕ್ರಿಯೆ ಬಹುತೇಕ ಮುಗಿದಿದೆ ಮತ್ತು ಟೆಂಡರ್ ಕರೆಯುವ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ 1-2 ವರ್ಷಗಳಲ್ಲಿ ಕಾಮಗಾರಿ ಶುರುವಾಗುವ ನಿರೀಕ್ಷೆ ಇದೆ. ಈ ಫ್ಲೈಓವರ್ ನಿರ್ಮಾಣದಿಂದ ಬೆಂಗಳೂರಿನ ಪೂರ್ವ ಭಾಗದ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ವಿಶೇಷವಾಗಿ ವೈಟ್ಫೀಲ್ಡ್, ಮಹದೇವಪುರ ಮತ್ತು ಹೊಸಕೋಟೆ ಕಡೆ ಹೋಗುವಂಥ IT ಉದ್ಯೋಗಿಗಳು ಹಾಗೂ ಚೆನ್ನೈ ಬೆಂಗಳೂರು ಹೆದ್ದಾರಿ ಬಳಸುವ ಲಾರಿ, ಬಸ್ಸುಗಳಿಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಸಿಗುತ್ತೆ. ಇದು ಕೇವಲ ಟ್ರಾಫಿಕ್ ಸಮಸ್ಯೆಗೆ ಮಾತ್ರವಲ್ಲ, ಇಂಧನ ಉಳಿತಾಯ ಮತ್ತು ಪರಿಸರ ಮಾಲಿನ್ಯ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತದೆ. ಆದರೆ ಕೆಲ ತಜ್ಞರ ಪ್ರಕಾರ ಎಲಿವೇಟೆಡ್ ರಸ್ತೆಗಳು ಕೇವಲ ಕಾರು ಕೇಂದ್ರಿತ ಪರಿಹಾರಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹೆಚ್ಚು ಒತ್ತು ನೀಡುವ ಅನ್ನೋ ಅಭಿಪ್ರಾಯ ಇದೆ. ಆದುದರಿಂದ ಈ ಫ್ಲೈಓವರ್ ಜೊತೆಗೆ ಮೆಟ್ರೋ ಮಾರ್ಗ ಕೂಡ ನಿರ್ಮಾಣವಾಗಲಿ ಎಂಬುದು ಇಲ್ಲಿನ ಕೆಲವು ಸ್ಥಳೀಯ ಜನಪ್ರತಿನಿಧಿಗಳ ಹಾಗೂ ಜನರ ಬೇಡಿಕೆ ಇದೆ. ಬಹುತೇಕ ಸರ್ಕಾರ ಈ ಡಬಲ್ ಡೆಕ್ಕರ್ ಯೋಜನೆಗೆ ಒತ್ತು ನೀಡಲಿದೆ ಅಂತ ಭಾವಿಸಿದ್ದೇನೆ. ಇದರಿಂದ ಬೆಂಗಳೂರಿನಿಂದ ಹೊರ ಹೋಗುವವರಿಗೆ ಹಾಗೂ ಸ್ಥಳೀಯವಾಗಿ ಪ್ರಯಾಣ ಮಾಡುವವರಿಗೆ ಕೂಡ ಪ್ರಯೋಜನವಾಗುತ್ತದೆ. ಏನೇ ಇರಲಿ, ಈ ಯೋಜನೆ ಬೇಗ ಶುರುವಾಗಿ ಮುಗಿದರೆ ಸಾಕು. ಪ್ರಯಾಣಿಕರ ಬಹುಕಾಲದ ಬೇಡಿಕೆ ಈಡೇರಿದಂತಾಗುತ್ತದೆ. ನಿಮ್ಮ ಅನಿಸಿಕೆಗಳೇನು? ಈ ಫ್ಲೈಓವರ್ ಟ್ರಾಫಿಕ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಆದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಒಂದು ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಬೆಂಬಲ ನೀಡಿ. ಧನ್ಯವಾದ. ಜೈ ಹಿಂದ್.